ರಾಜಿ, ಅಮ್ಮನ ಬಗ್ಗೆ ನಿಂಗೆ ಗೊತ್ತಲ್ವಾ, ಎಷ್ಟೇ ಹೊತ್ತಾದ್ರೂ ಸುಮ್ಮನೆ ವಾದಿಸ್ತಾನೆ ಇರ್ತಾರೆ. ಅದಕ್ಕೆ ಸಿಚುವೇಶನ್ ಹ್ಯಾಂಡಲ್ ಮಾಡೋದಕ್ಕೆ ನಿನಗೆ ಸ್ವಲ್ಪ ಬೈದೆ ಅಷ್ಟೇ. ಸಾರಿ. ಅವರೆಲ್ಲ ಅಷ್ಟೊಂದು ಮಾತಾಡ್ತಿದ್ರೆ ನೀವಲ್ಲಿ ಏನು ಮಾತಾಡ್ದೆ ಇಲ್ಲಿ ಬಂದು ನನ್ನ ಹತ್ರ ಮಾತಾಡ್ತಾ ಇದ್ದೀರಾ? ಹೇಳ್ದೆ ಅಲ್ವಾ ರಾಜಿ, ಅಮ್ಮನ ಜೊತೆ ವಾದಿಸೋದು ಕಲ್ಲಿನ ಜೊತೆ ಮಾತಾಡೋದು ಎರಡೂ ಒಂದೇ. ಅದಕ್ಕೆ ಕೆಲವು ಸಾರಿ ಅಮ್ಮನಿಂದ ಎಷ್ಟು ದೂರ ಇರ್ತೀವೋ ಅಷ್ಟು ಒಳ್ಳೇದು. ಅವ್ರ ಬಗ್ಗೆ ಇದಕ್ಕಿಂತ ಜಾಸ್ತಿ ನಾನು ಏನ್ ಹೇಳಬಲ್ಲೆ? ಅವರು ಎಷ್ಟೋ ಸಲ ಎಷ್ಟೇ ಮಾತಾಡ್ತಿದ್ರು ನಮ್ಮತ್ತೇನೆ ಅಲ್ವಾ ಅಂತ ಸಹಿಸ್ಕೊಂಡು ಹೋಗ್ತಾನೆ ಇದ್ದೀನಿ. ಅದು ನಾನು ಅವರು ಕೊಡ್ತಾ ಇರೋ ಗೌರವ. ಅದನ್ನ ಅವರು ಕೂಡ ಕಾಪಾಡ್ಕೊಳ್ಬೇಕು ಅಲ್ವಾ? ಸಹಿಸ್ಕೊತಿದ್ದೀನಿ ಅಂತ ಬೈತಾನೆ ಇದ್ರೆ ಹೇಗೆ? ಅಮ್ಮನ ವಿಷಯದಲ್ಲಿ ನೀನ್ ಎಷ್ಟು ಸಹಿಸ್ಕೊಂಡಿದ್ಯಾ ಅಂತ ನಂಗೆ ಗೊತ್ತು. ಅವ್ರ ಬಗ್ಗೆ ನಿಂಗೊಂದು ಕ್ಲಾರಿಟಿ ಸಿಕ್ತಲ್ವಾ, ನೀನ್ ಅವ್ರ ಬಗ್ಗೆ ಗಮನ ಕೊಡಬೇಡ. ಕಿವಿಗ್ ಮಾತ್ರ ಕೇಳಿಸೋ ಮಾತಾಗಿದ್ರೆ ಬೇಜಾರ್ ಮಾಡ್ಕೊಳ್ದೆ ಇರ್ಬೋದು ಸರ್. ಆದ್ರೆ ಆ ಮಾತುಗಳು ಮನಸ್ಸಿಗೆ ಚುಚ್ತಾ ಇದ್ರೆ ಅದ್ ಹೇಗ್ ಸಹಿಸ್ಕೊಂಡಿರೋದಕ್ಕಾಗತ್ತೆ? ಅಮ್ಮನ ಬಗ್ಗೆ ನಾನ್ ಕ್ಷಮೆ ಕೇಳ್ತಾ ಇದ್ದೀನಲ್ವಾ? ನಿಮ್ಮಮ್ಮನ್ ವಹಿಸ್ಕೊಂಡ್ ಬರ್ತಾ ಇದ್ದೀರಾ? ಯಾವಾಗ್ಲೂ ನೀನೇ ನನಗ್ ಮುಖ್ಯ. ಅವಶ್ಯಕತೆ ಇಲ್ಲ. ನೀ ಸಂತೋಷವಾಗಿರೋದು ನನಗ್ ಬೇಕು ರಾಜಿ. ಹಾಗಾದ್ರೆ ನಿನಗೆ ಚೂಮಂತ್ರ ಕಾಳಿ ವಿಷಯ ಗೊತ್ತಾಗ್ಬೇಕು. ಅಂದ್ರೆ ಇಷ್ಟಪಟ್ಟು ಹತ್ರ ಕರ್ಕೊಂಡು ಪ್ರೀತಿಯಿಂದ ಎದೆಗೆ ಹೊರ್ಕೊಂಡು ಎಷ್ಟೇ ನೋವಿದ್ರೂ ಮಾಯ ಆಗತ್ತೆ. ನಿಜವಾಗ್ಲೂನೆ ಆದ್ಯಂಗೆ ಏನೂ ಆಗಿಲ್ಲ. ಎಲ್ರು ಮಾತಾಡ್ತಿರೋದೆಲ್ಲ ಸುಳ್ಳು. ನೀವು ಅವ್ರ ಮಾತುಗಳನ್ನ ನಂಬ್ತೀರಾ? ನಾನೇನ್ ಅನ್ಕೊಳ್ಳಲ್ಲ ರಾಜಿ. ಯಾಕೆಂದ್ರೆ ನನ್ ಲೈಫ್ನ ನಾನು ನೋಡ್ಕೊಳ್ಳೋದಿಕ್ಕೆ. ಮದುವೆ ಆದ್ಮೇಲೆ ಗಂಡ ಹೆಂಡತಿ ಇಬ್ರು ಲಕ್ಷಣವಾಗಿ ಸಂಸಾರ ಮಾಡ್ಬೇಕು. ಅದನ್ನು ಬಿಟ್ಟು ಗಂಡ ಹೆಂಡತಿ ಇಬ್ರು ಬೇರೆ ಬೇರೆಯಾಗಿ ಜೀವನ ಮಾಡ್ತೀನಿ ಅಂತ ಅನ್ಬಾರ್ದು. ಹಾಗ್ ಮಾಡಿದ್ರೆ ಆ ಮದ್ವೆಗೆ ಅರ್ಥನೇ ಇಲ್ದಂಗಾಗುತ್ತೆ. ನಿಜವಾಗ್ಲೂ ಮದ್ವೆ ಆಗಿದ್ರೆ ತಾನೇ ಅರ್ಥ ಪರ್ಥನ ಹುಡ್ಕೊಳ್ಳೋದಿಕ್ಕೆ. ಮದ್ವೆ ನಡ್ದಿಲ್ವಾ? ಅದೇನ್ ರಾಜಿ ಹಾಗೆ ಹೇಳ್ತಿದ್ದಾಳೆ? ಅಸ್ಮಿತಾ ತಮಾಷೆ ಮಾಡ್ತಿದ್ದಾಳ್ ಕಣೋ. ಕತ್ತಲ್ಲಿ ಅಷ್ಣು ದಾರ ನೋಡಿದ್ಮೇಲೂ ಕೂಡ ನೀವ್ ಹೀಗೆ ಆಶ್ಚರ್ಯವಾಗಿ ಕೇಳ್ತೀರಲ್ಲ. ಅಪ್ಪ ಅಮ್ಮ ನೆನ್ಪಾಗಿರ್ತಾರೆ, 4 ದಿನ ಇದ್ಬಿಟ್ ಬರ್ತಾಳೆ ಅಷ್ಟೇ ಅಲ್ವಮ್ಮ? ಹೇಳ್ತಿರೋದು ನಿಮ್ಗೆ ಅರ್ಥ ಆಗ್ತಾ ಇಲ್ವಾ? ನನಗೂ ಪ್ರಶಾಂತ್ಗೂ ಮದ್ವೆನೇ ಆಗಿಲ್ಲ. ಇದೆಲ್ಲ ನಾವು ಆಡ್ತಿರೋ ನಾಟಕ. ಇವಳು ನಿಜವಾಗ್ಲೂ ಮದ್ವೆನೇ ಆಗಿಲ್ಲ ಅಂತಿದ್ದಾಳೆ. ಅಂದ್ರೆ ಆ ಕೋಟ್ಯಾಂತರ ರೂಪಾಯಿ ಆಸ್ತಿ ನಾಳೆ ನನಗ್ ಸಿಗುತ್ತೆ ಅಂತ ಆಸೆ ಪಟ್ಟಿದ್ದು ಎಲ್ಲ ನಿರಾಸೆನಾ? ಹಾಗಾಗೋಗ್ ಬಿಡಬಾರ್ದು. ಹಾಗನ್ಬೇಡಮ್ಮ. ನಿಮಗ್ ಮದ್ವೆ ಆಗಿಲ್ಲ ಅಂತ ಹೇಳಿದ್ರೆ ಅದನ್ನ ತಡ್ಕೊಳ್ಳೋ ಶಕ್ತಿ ನನ್ಗಿಲ್ಲಮ್ಮ. ಹಾಗೆ ಹೇಳ್ಬೇಡಮ್ಮ. ಅಶ್ಮಿತಾ, ಅತ್ತೆಗೆ ನಿನ್ನ ಬಿಟ್ಕೊಡಕ್ ಆಗ್ತಾ ಇಲ್ಲ. ನೀನಂಥ ನಿರ್ಧಾರಗಳನ್ನೆಲ್ಲ ತಗೊಳ್ಬೇಡ. ನಾನು ಯಾರನ್ನೂ ಸುಮ್ನೆ ಬಿಡೋದಿಲ್ಲ. ನೀನೇನ್ ಬೇಜಾರ್ ಮಾಡ್ಕೋಬೇಡ ರಾಜಿ. ಎಲ್ಲ ಜೊತೆಗೆ ಸೇರಿ ಒಂದೇ ಮನೆಯಲ್ಲಿ ಸಂಸಾರ ಮಾಡಬೇಕು. ಇಷ್ಟು ಬೇಗ ಮನೆಗೆ ಹೋಗ್ತೀನಿ ಅಂದ್ರೆ ಅದ್ ಚೆನ್ನಾಗಿರುತ್ತಾ? ಶೌರ್ಯ ನಮ್ದು ಮದ್ವೆನೇ ಅಲ್ಲ. ಇದೆಲ್ಲ ಒಂದು ಡ್ರಾಮಾ. ನಿಮ್ಗಿನ್ನೂ ಕ್ಲಾರಿಟಿ ಬೇಕು ಅಂದ್ರೆ ನಿಮ್ ತಮ್ಮನ ಹತ್ರನೇ ಹೇಳಿಸ್ತೀನಿ ರೀ. ಪ್ರಶಾಂತ್, 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 ನಮ್ ಮದ್ವೆ ಸುಳ್ಳೋ ಇಲ್ವೋ? ನನ್ನ ಟೆಸ್ಟ್ ಮಾಡ್ತಿದ್ದಾಳೆ ಅನ್ಸುತ್ತೆ. ನಿಜವಾದ ವಿಷಯ ಹೇಳ್ಬಾರ್ದು. ಹಾ, ನಮ್ ಮದ್ವೆ ಸುಂದರವಾದ ಸುಳ್ಳು ಅಲ್ಲ ಅನ್ನೋದು ನಿಜ ಅಶ್ಮಿತಾ. ಕನ್ಸು ನಿಜ ಆಗೋ ತರ ನಿಜವಾದ ಕನ್ಸೇ ನಮ್ ಮದ್ವೆ.
ಸ್ವಲ್ಪ ಅರ್ಥ ಆಗೋ ಭಾಷೆಲಿ ಹೇಳೋ. ನಾನು ಆಗ್ಲೂ ಈಗ್ಲೂ ಒಂದೇ ಮಾತು ಹೇಳೋದಮ್ಮ, ನಮ್ಮ ಮದ್ವೆ ಸತ್ಯ. ನಮ್ಮಿಬ್ರನ್ನ ಯಾರು ದೂರ ಮಾಡಕ್ಕಾಗಲ್ಲ. ನೀನೇನ್ ಹೆದರ್ಕೋಬೇಡ ಅಶ್ಮಿತಾ, ನಾನಿದೀನಿ ನಿಂಗೆ. ಅಬ್ಬಾ, ಸಂಕಲ್ಪದ ಬಲ ಅತ್ತೆ. ತಿಂದಿದ್ದರ್ಗಿಲ್ಲ ಅನ್ಸತ್ತೆ. ದಾರಿ ಬಿಡಿ, ನಾನ್ ಹೋಗ್ಬೇಕು. ಇದು ತಿಂದಿದ್ದ ಅರಗ್ದಲ್ಲೇ ಬಂದಿರೋ ವಾಂತಿ ಅಲ್ಲ. ಮತ್ತೆ ಅದು ನಾನು ಅವತ್ತು ಮತ್ತಲ್ಲಿ ಹೋಗಿ ಅಶ್ಮಿತಾ ಜೊತೆ ಫಸ್ಟ್ ನೈಟ್ ಆ ರಾತ್ರಿ ಹಾ ಅರ್ಥ ಆಯ್ತು ಬಿಡೋ. ಇಷ್ಟು ದಿವ್ಸ ನಾನು ನೀನ್ ಏನ್ ಆಗ್ತೀಯೋ ಅನ್ಕೊಂಡಿದ್ದೆ. ಪರವಾಗಿಲ್ಲ, ಅಪ್ಪ ಆಗ್ತಿದ್ಯಾ. ಕಂಗ್ರಾಟ್ಸ್ ಕಣೋ. ಥ್ಯಾಂಕ್ಸ್ ಅಣ್ಣ. ಸಾಕ್ ನಿಲ್ಲಿಸ್ತೀರಾ? ನಾವ್ ನಿಲ್ಸಿದ್ರು ನಿನ್ ವಾಂತಿ ನಿಲ್ತಾನೆ ಇಲ್ವಲ್ಲ ಅತ್ತೆ. ಇದು ಖಂಡಿತವಾಗ್ಲೂ ಅದೇ. ಹೌದಾ? ಏನೋ ಅದು ಅಷ್ಟೊಂದ್ ಸೀನ್ ಇಲ್ಲ. ನಾನು ಈಗ್ಲೇ ಹಾಸ್ಪಿಟಲ್ಗೆ ಹೋಗಿ ಚೆಕಪ್ ಮಾಡಿಸ್ಕೋತೀನಿ. ಅಶ್ಮಿತಾ ಬಂದೆ.